ಇದು ಕೊಪ್ಪಳದಲ್ಲಿ ರೈತರ ಆಕ್ರೋಶ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಈಗಾಗಲೇ ಮಂತ್ರಿಗಳು ಕೂಡ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ TB ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗಾಗಲೇ ನೀರು ಪೋಲಾಗ್ತಾ ಇದ್ರೂ ಕೂಡ ಅದಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ, ಪ್ರಮುಖವಾಗಿ ಕ್ರಸ್ಟ್ ಗೇಟ್ ಅಳವಡಿಕೆ ಆಗುತ್ತೆ, ಹೀಗಾಗಿ ಯಾರು ರಾಜಕೀಯ ಮಾಡಬಾರ್ದು ಇದರಲ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೋಡಿ, BJP ಅವರು ಇಂಥ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರ್ದು. ನಂಬರ್ 1, ಯಾಕಂದರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದಾಗಲಿ, ಕಳಪೆ ಕಾಮಗಾರಿ ಮಾಡೋದಾಗಲಿ ಮಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಅದು ಒಂದು ಬೃಹತ್ ಅಣೆಕಟ್ಟು ಭಾಳ ವರ್ಷದಿಂದ ಇದೆ. ಅದಕ್ಕೆ ಟೆಕ್ನಿಕ್ಯಾಲಿಟಿ, ಅದ್ರ ಸ್ಟ್ರೆಂತ್ ಏನಿರುತ್ತೆ ಅವೆಲ್ಲನೂ ಕಾಲಕ್ಕೆ ಚೆಕ್ ಆಗ್ತಾನೇ ಇರುತ್ತೆ. ಈಗ ಕೆಲವು ಕೊಂಡಿಗಳಿರ್ಬೋದು, ಬೇರೆ ಇದು ವೀಕ್ ಆಗಿದ್ದರೆ ಅದು ಕಳೆದ ಒಂದು ವರ್ಷದಲ್ಲಿ ಆಗಿರಲ್ಲ ಅಲ್ಲ, ಅದು ಹಲವಾರು ವರ್ಷದಿಂದ ಸ್ವಲ್ಪ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಬೀಳೋ ಹಂತಕ್ಕೆ ಬಂದಿರ್ಬೋದು, ಆಗಿದ್ಮೇಲೆ ಆಗಿರ್ತದೆ. ಸೊ ಇದರಲ್ಲಿ ರಾಜಕೀಯ ಮಾಡೋದು, ಇದು ಅವ್ರ ಫಾಲ್ಟು ಇವ್ರ ಫಾಲ್ಟು ಅಂತ. ಮತ್ತು ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದ್ದಾರೆ ಕೊಟ್ಬಿಡ್ಲಿ ವರದಿ. ಹೌದೇನಾದರೂ ಮಾಡಿದ್ರು, ಅದು ಆ ರಿಪೋರ್ಟ್ ಇತ್ತು, ಆ ರಿಪೋರ್ಟನ್ನು ನಿರ್ಲಕ್ಷ್ಯ ಮಾಡಿದರೆ ಯು ಕ್ಯಾನ್ ಬ್ಲೇಮ್ ಅಸ್. ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಅದು ಗೊತ್ತಾದ ತಕ್ಷಣವೇ DK ಶಿವಕುಮಾರ್ ಸಾಹೇಬರು ಇಮಿಡಿಯೇಟಾಗಿ TB ಡ್ಯಾಮಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ. 15-16 ತಾರೀಕು ಒಳಗಡೆ ಕೆಲಸನೂ ಕೂಡ ಮುಗೀತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಅದರಿಂದ ಇದರಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಬೆರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ.